ಅಲ್ಲಿಯ ಒಂದು ತುರ್ತು ಘಟಕದಲ್ಲಿ ಮಗುನ ಅಡ್ಮಿಟ್ ಮಾಡಿ ಇನ್ನೇನು ಟ್ರೀಟ್ಮೆಂಟ್, ಯಾಕಂದರೆ ಫ್ಯಾಕ್ಟ್ರಿ ಜೊತೆಗೆ ಆ ಮಗುಗೆ ರಕ್ತನೂ ಅವಶ್ಯಕತೆ ಇತ್ತು. ರಕ್ತದ ಅವಶ್ಯಕತೆ ಮಾಡಿ ನಾವು ಇನ್ನೇನು ಟ್ರೀಟ್ಮೆಂಟ್ ಕೊಡಬೇಕು, ಆ ಮಗು ಉಳಿಸೋಕ್ಕಾಗಲಿಲ್ಲ. ನಾವು ಎಲ್ಲ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಯಿಂದ ವೈದ್ಯರುಗಳನ್ನ ಡೆಪ್ಯುಟೇಷನ್ ಮಾಡಿ ನಮ್ಮ ಇದರಲ್ಲಿ ರಾಜ್ಯದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಕಾರ್ಯಾಗಾರ ಮಾಡಿ ನಮ್ಮ ಎಲ್ಲ ವೈದ್ಯರಿಗೆ ತರಬೇತಿ ನೀಡಬೇಕು ಅಂತ. ಈ ಎಲ್ಲ ವೈದ್ಯರಿಗೆ ಮೆಡಿಸಿನ್ ಏನೋ ಫ್ರೀಯಾಗಿ ಸಿಗುತ್ತೆ, ಬಟ್ ಆದರೆ ಅಲ್ಲಿಯ ವೈದ್ಯರಿಗೆ, ಅರೆ ವೈದ್ಯಕೀಯ ಸಿಬ್ಬಂದಿಗೆ ನಾವು ಟ್ರೈನಿಂಗ್ ಕೊಡಬೇಕು, ಓರಿಯೆಂಟೇಷನ್ ಕೊಡಬೇಕು. ಸರ್, ಇವಾಗ ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡಿದೆ ಮತ್ತು ತೆಗೆದುಕೊಳ್ಳಬೇಕು ಮುಂದೆ? ಎಸ್, ಒಳ್ಳೆ ಪ್ರಶ್ನೆ. ಸೊ ನಮಗೆ ಅನಿಸ್ತಾ ಇತ್ತು, ಯಾರಾದರೂ ಬ್ರೈನ್ ಬ್ಲೀಡ್ ಬಂದರೆ ಅವ್ರಿಗೆ ಫೋನ್ ಮಾಡು, ಅವ್ರ ಹತ್ರ 10,000 ತಗೋ, ಇವ್ರ ಹತ್ರ 20,000 ತಗೋ, ಒಟ್ಟು ಅವನ ಚಿಕಿತ್ಸೆ ಅವನ್ನ ಉಳಿಸಿ ಕಳಿಸೋದಕ್ಕೆ ನಾವು ಹರಸಾಹಸ ಮಾಡ್ತಾಯಿದ್ವಿ. ಸೊ ಅವಾಗವಾಗ ಅನಿಸ್ತಾ ಇತ್ತು, ಇದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಹೌದು. ನಾವು NGO ಎಷ್ಟಂತೂ ಈ ಥರ ನಾವು ಪರದಾಡಬೇಕು ಅಂತ ನಾವು ಅವತ್ತು ಹೆಲ್ತ್ ಮಿನಿಸ್ಟರ್ ಆಗಿದ್ದಂತಹ ಡಾಕ್ಟರ್ ಮಲ್ಕರೆಡ್ಡಿ ಅವರ ಗಮನಕ್ಕೆ ತಂದ್ವಿ. ಅದರಲ್ಲೂ ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಹಿಂದಿನ ಸಚಿವರಾಗಿರ್ತಕ್ಕಂಥ ಆರೋಗ್ಯ ಸಚಿವರಾದ ಕಾಗೋಡು ತಿಮ್ಮಪ್ಪ ಅವ್ರನ್ನ ನೆನಪು ಮಾಡಿಕೊಳ್ಳೇಬೇಕು. ಸೊ ಅವ್ರನ್ನ ನಾವು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ ದಾವಣಗೆರೆಗೆ. ಆವಾಗ ಅವರು ನೇರವಾದ ವ್ಯಕ್ತಿ, ತುಂಬ ಪ್ರಾಕ್ಟಿಕಲ್ ಮನುಷ್ಯ. ಸೊ ಅವರು ಹೇಳಿದರು, ಮೊದಲು ಒಪ್ಕೊಂಡ್ರು, ಆದರೆ ಅದು ಏನು ಕಟ್ಟಡದ ಏನಂತಾರೆ ಈ ಗುದ್ಲಿ ಪೂಜೆ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಕರೆದಿದ್ವಿ ಅವ್ರನ್ನ. ಸೊ ಅವಾಗ ಅಯ್ಯೋ, ಅದಕ್ಕೋಸ್ಕರ ಬೆಂಗಳೂರಿಂದ ಬರಬೇಕಾ ಡಾಕ್ಟ್ರೆ, ಅಲ್ಲಿ ಲೋಕಲ್ ಇರೋರಿಂದ ಕರೆಸಿ ಮಾಡಿಸಿ ಅಂತ ಹೇಳ್ಬಿಟ್ರು. ಆದರೆ ನಾವು ಇದೆಲ್ಲ ನಮಗೆ ಊಹಿಸ್ಕೊಂಡಿದ್ವೇನೋ. ಸೊ ಅವ್ರ ಕ್ಲಾಸ್ಮೇಟ್ನ ಇಟ್ಕೊಂಡಿದ್ವಿ ಸಾಗರದಲ್ಲಿ. ಸೊ ಅವ್ರ ಕ್ಲಾಸ್ಮೇಟ್ ಡಾಕ್ಟ್ರು ಅವರು. ಸೊ ಅವರು ಮುದ್ದಾಮ್ ಕಾಗೋಡು ತಿಮ್ಮಪ್ಪನವ್ರಿಗೆ ಈ ಎಷ್ಟೇ ಬ್ಯುಸಿ ಇರಲಿ, ನೀವು ಮಾತ್ರ ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು, ಯಾಕಂದರೆ ಹಿಮೋಫಿಲಿಯಾದ್ದು ನೀವು ಅರ್ಥ ಮಾಡ್ಕೋಬೇಕು ಅಂತ ಅವರ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಕಾಗೋಡು ತಿಮ್ಮಪ್ಪನವರು ದಾವಣಗೆರೆಗೆ ಬಂದರು, ಆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಸೊ ಆ ಭಾಗಿಯಾಗಬೇಕಾದ್ರೆ ಈ ಪಾಲಿಸಿ ಮೇಕರ್ಸು ಅಥವಾ ಈ ಥರ VIP ಕರೆಸಿದಾಗ ನಾವು ಇನ್ನೊಂದು ಮುಖ್ಯವಾದ ಪರಿಪಾಠ ಇಟ್ಕೊಂಡಿದ್ದೀವಿ. ಏನಂದರೆ ಅವ್ರು ಬಂದುಬಿಟ್ಟು ದೀಪ ಹಚ್ಚೋದು, ಟೇಪ್ ಕಟ್ ಮಾಡಿ ಹೋಗ್ಬಿಡೋದು ಅಷ್ಟೇ ಅಲ್ಲ. ಸೊ ಅದನ್ನು ವ್ಯವಸ್ಥಿತವಾಗಿ ನಾವು ಅವರಿಂದ ಸಹಕಾರ ನಿರೀಕ್ಷೆ ಮಾಡಬೇಕು ಅಂದರೆ ಅವರಿಗೆ ಅವ್ರ ತಲೆಗೆ ತುಂಬಬೇಕು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ನಮ್ಮ ಇನ್ನೊಬ್ಬ ಹಿರಿಯ ವೈದ್ಯರು ಡಾಕ್ಟರ್ ನಿರ್ಮಲಾ ಕೇಸರಿ, ಮತ್ತು ಅವರು ಕೂಡ ನಾನು ಸ್ಟೂಡೆಂಟ್ ಡೇಸಿಂದನೂ ಅವ್ರನ್ನ ಬಲ್ಲೆ. ಅವರು ನಮಗೆ ಇವನ್ ಕಟ್ಟಡ ಕಟ್ಟೋ ಟೈಮಿಗೆ 5 ಲಕ್ಷ ಸಪೋರ್ಟ್ ಮಾಡಿ ಕಟ್ಟಡ ಮುಗಿಸೋದಕ್ಕೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿ. ಸೊ ಅವರ ಚೆಂಬರಲ್ಲಿ ಅವರು CHI ಚೈಲ್ಡ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ಆಗಿದ್ದರು. ಅವರ ಚೆಂಬರ್ನಲ್ಲಿ ಕಾಗೋಡು ತಿಮ್ಮಪ್ಪನವ್ರಿಗೆ ಒಂದು ಟೀ, ಅಂದರೆ ಅವ್ರನ್ನ ವೇದಿಕೆಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಅವರಿಗೊಂದು ಚಹಾ ಕೊಟ್ಟು ನಮ್ಮ ಹಿಮೋಫಿಲಿಯಾ ಭಾವನೆಗಳನ್ನ ಅವ್ರ ಹತ್ರ ನಿವೇದಿಸ್ಕೊಳ್ಬೇಕಾಗಿತ್ತು. ನಮಗೆ ಒಂದು ಕೋಇನ್ಸಿಡೆನ್ಸ್ ಅಂತಾರೆ ಏನು, ಸಾಗರದಿಂದನೇ ಒಂದು ಕಾಫಿ ಪ್ಲ್ಯಾಂಟೇಷನಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಒಂದು ಕುಟುಂಬ, ಅವರಿಗೆ 2 ಹಿಮೋಫಿಲಿಯಾ ಮಕ್ಕಳು. ಆ 2 ಹಿಮೋಫಿಲಿಯಾ ಮಕ್ಕಳಲ್ಲಿ ಒಂದು ಮಗು ಚಾಕ್ಲೇಟ್ ತಿನ್ನೋಕೆ ಹೋಗಿ ತುಟಿ ಕಟ್ ಮಾಡ್ಕೊಂಡ್ಬಿಡ್ತು. ಆ ತುಟಿ ಕಟ್ ಮಾಡ್ಕೊಂಡ ತಕ್ಷಣ ರಕ್ತ ಸ್ರಾವ ಶುರುವಾಯಿತು, ರಕ್ತ ಜಿನುಗತೊಡಗ್ತು. ಅಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಎಡೆತಾಕಿದ್ರು, ಏನೂ ನಿಲ್ಲೇ ಇಲ್ಲ, ರಕ್ತ ಕಂಟಿನ್ಯೂಯಸ್ ಬ್ಲೀಡಿಂಗ್ ಆಗ್ತಾಯಿದೆ. ಅದರಲ್ಲಿ ಆಮೇಲೆ ಶಿವಮೊಗ್ಗಕ್ಕೆ ಬಂದರು. ಶಿವಮೊಗ್ಗದಲ್ಲಿ ಮೆಗ್ಗಾನ್ ಹಾಸ್ಪಿಟ್ಲಲ್ಲಿ ನನಗೆ ಪರಿಚಿತರಾಗಿರ್ತಂಥ ಒಬ್ಬ ವೈದ್ಯರು ಕೂಡಲೇ ದಾವಣಗೆರೆಗೆ ಕರ್ಕೊಂಡು ಹೋಗ್ರಿ ಅಂತ ಸಲಹೆ ನೀಡಿದರು. ಅವರು ದಾವಣಗೆರೆಗೆ ಕರ್ಕೊಂಬಂದರು. ಅವತ್ತು ಮಧ್ಯಾಹ್ನ ನಾನು ಕೂಡ ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್ ಇದ್ದೆ ಅವಾಗ. ಸೊ ಅವ್ರ ಮನೆಗೆ ಹೋಗುವ ಸಂದರ್ಭ, ಆ ಸಂದರ್ಭದಲ್ಲಿ ಇವರು ಆಟೋದಲ್ಲೇ ಆ ಮಗುನ ಹಾಕ್ಕೊಂಡು ಬಂದರು, ತುಂಬ ಬಡವರು. ಸೊ ನಾವು ಪಲ್ಸ್ ನೋಡಿದರೆ ಪಲ್ಸ್ ಇಲ್ಲ, ಮಗು ಲಿಟ್ರಲಿ ವಾಸ್ ಇನ್ ಶಾಕ್. ಯಾಕಂದರೆ ಒಂದು ವಾರದಿಂದನೂ ನಿರಂತರವಾಗಿ ರಕ್ತಸ್ರಾವ ಆಗಿದೆ. ಸೊ ನಾವು ಇಮ್ಮಿಡಿಯೇಟಾಗಿ ಈ ಕೇಸರಿ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಯ ಒಂದು ತುರ್ತು ಘಟಕದಲ್ಲಿ ಮಗುನ ಅಡ್ಮಿಟ್ ಮಾಡಿ
ಇನ್ನೇನು ಟ್ರೀಟ್ಮೆಂಟ್, ಯಾಕಂದರೆ ಆ ಫ್ಯಾಕ್ಟ್ರ್ ಜೊತೆಗೆ ಆ ಮಗುಗೆ ರಕ್ತನೂ ಅವಶ್ಯಕತೆ ಇತ್ತು. ರಕ್ತದ ಅವಶ್ಯಕತೆ ಮಾಡಿ ನಾವು ಇನ್ನೇನು ಟ್ರೀಟ್ಮೆಂಟ್ ಕೊಡಬೇಕು, ಆ ಮಗು ಉಳ್ಸೋಕ್ಕಾಗಲಿಲ್ಲ ನಾವು. ಆ ಮಗು ಅವತ್ತು ಸತ್ತೋಗ್ಬಿಡ್ತು. ಸೊ ಆ ಮಗು ಸತ್ತೋಗ್ಬಿಡ್ತು. ಇನ್ನೊಬ್ಬ ಮಗು ಇದ್ದಾನೆ, ಈಗ ಅವನು ದೊಡ್ಡವನಾಗಿದ್ದಾನೆ, ಅವನು ಈಗ ಪ್ರೌಢಾವಸ್ಥೆಯಲ್ಲಿದ್ದಾನೆ. ಸೊ ಇದು ನಾನು ಹೇಳ್ತಾ ಇರೋದು ತುಂಬ ಈಗ ಸುಮಾರು ಒಂದು 20 ವರ್ಷದ ಹಿಂದಿನ ಘಟನೆ. ಆಗ ನಾನು ಹೇಳಿದೆ ಆ ತಾಯಿಗೆ, ನಿಮ್ಮ ಕ್ಷೇತ್ರದ MLA ಅವರೇ ಈಗ ನಮ್ಮ ರಾಜ್ಯದ ಆರೋಗ್ಯ ವ್ಯವಸ್ಥೆಯ ಜವಾಬ್ದಾರಿ ಹೊತ್ತಿದ್ದಾರೆ, ಅವ್ರಿಗೆ ನೀನು ಹೇಳ್ಬೇಕಮ್ಮ ಅಂತ ಅವ್ರಿಗೆ ನಾವು ರೆಡಿ ಮಾಡಿದ್ವಿ. ಸೊ ನಮ್ಮ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಒಂದು ರಾಂಗ್ ಟ್ರೀಟ್ಮೆಂಟ್ ಕೊಟ್ಟು ಒಬ್ಬ ಪೇಷಂಟ್ ಇದ್ದ, ಅವನು ಕೂಡಿಸಿದ್ವಿ. ಸೊ ಅವ್ರನ್ನ ಒಂದೊಂದು ಪೇಷಂಟ್ನ ನಾವು ಕಾಗೋಡು ತಿಮ್ಮಪ್ಪನವ್ರಿಗೆ ಪ್ರೆಸೆಂಟ್ ಮಾಡಿದ್ವಿ. ಆ ಸಂದರ್ಭ ಎಂಥ ಇಂಪಾರ್ಟೆಂಟ್ ಅಂದರೆ, ಅವ್ರು ಒಬ್ಬರೇ ಇರಲಿಲ್ಲ, ಅವ್ರ ಸುತ್ತಲೂ ಅಧಿಕಾರಿ ವರ್ಗದವರಿದ್ದರು, DC, CEO, DHO ಎಲ್ಲರೂ ಇದ್ದರು. ಸೊ ಆ ಸಂದರ್ಭದಲ್ಲಿ ನಾನು ಅದನ್ನೆಲ್ಲ ಪ್ರೆಸೆಂಟ್ ಮಾಡಿದಾಗ ಹೇಳಿದೆ, ಸರ್ ಈ ಮಗು ಚಾಕ್ಲೇಟ್ ತಿಂದು ರಕ್ತಸ್ರಾವಕ್ಕೊಳಗಾಗಿ ಹಸು ನೀಗ್ತು ಅಂತ ಹೇಳಿದಾಗ ಕಾಗೋಡು ತಿಮ್ಮಪ್ಪನವರು ಲಿಟ್ರಲಿ ಕಣ್ಣಲ್ಲಿ ನೀರಿತ್ತು. ಇದೇನು ಡಾಕ್ಟ್ರೇ, ಒಂದು ಮಗು ಚಾಕ್ಲೇಟ್ ತಿಂದು ಸಾಯುತ್ತೆ ಅಂದರೆ ಇದೆಂತಹ ರೋಗ, ಇದಕ್ಕೆ ಬೇರೆ ನೀವು ಕುಸುಮ ರೋಗ ಬೇರೆ ಅಂತೀರಾ, ಎಂಥ ಭಯಂಕರ ಅಂತ ಅವರು ಹೇಳಿದರು. ನಂತರ ಅವರು ಭಾರಿ ಮನಕಲಕಿದ ಘಟನೆ ಆಯಿತು. ಅದು ಅವ್ರ ಮನಸ್ಸಲ್ಲಿ ಒಂದು ಏನು ದೃಢ ಸಂಕಲ್ಪ ಬಂತು, ಈ ಹಿಮೋಫಿಲಿಯಾಗೆ ಏನಾದರೂ ಮಾಡಬೇಕು ಅಂತ. ಸೊ ನಂತರ ನಾನು ವೇದಿಕೆಗೆ ಅವ್ರನ್ನ ಕರ್ಕೊಂಡು ಹೋದ್ವಿ. ಅವತ್ತು ವೇದಿಕೆ ಅಂದರೆ ಯೂಶ್ವಲಿ ಪ್ರೇಯರು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಸ್ಟಾಪ್ ಮಾಡಿದರು ಯಾರು, ಕಾಗೋಡು ತಿಮ್ಮಪ್ಪನವರು. ಅವತ್ತಿನ ದಿವಸ ಅದು ಒಂದು ಚರ್ಚಾ ವೇದಿಕೆ ಆಯಿತು. ಅಲ್ಲಿ DC ಇದ್ದರು, CEO ಇದ್ದರು, ಆಮೇಲೆ DHO ಇದ್ದರು, ಆಮೇಲೆ ಎಲ್ಲ ವೈದ್ಯರಿದ್ದರು. ಅವ್ರಿಗೆ ಒಂದು ಕ್ವಶನ್ ಮುಂದೆ ಇಟ್ಟರು, ನನಗೂ ಹೇಳಿದರು. ಸೊ ಇದಕ್ಕೆ ಏನು ಮಾಡಬೇಕೀಗ ಸರ್ಕಾರ? ಅವಾಗ ಅವ್ರು ನನಗೆ ಕ್ವಶನ್ ಈಗಲೂ ನೆನಪಿದೆ. ಅವರು ಒಂದು ಎಷ್ಟು ಚುಟುಕಾಗಿ ಒಂದು ಕ್ವಶನ್ ಕೇಳಿದ್ರಂದರೆ, ವಾಟ್ ಈಸ್ ಯುವರ್ ಶಾರ್ಟ್ ಟರ್ಮ್ ನೀಡು, ವಾಟ್ ಈಸ್ ಯುವರ್ ಲಾಂಗ್ ಟರ್ಮ್ ನೀಡು ಕ್ವಶನ್. ಸೊ ಶಾರ್ಟ್ ಟರ್ಮ್ ನೀಡು ನಾನು ಹೇಳಿದ್ದು, ನಮ್ಮ ರಾಜ್ಯದ ವೈದ್ಯರಿಗೆ ಹಿಮೋಫಿಲಿಯಾ ಚಿಕಿತ್ಸೆಯಲ್ಲಿ ಟ್ರೈನಿಂಗ್ ಬೇಕು, ಓರಿಯೆಂಟೇಷನ್ ಬೇಕು ಅಂತ. ಕೂಡಲೇ ಅವರು ಫೋನ್ ಅಲ್ಲಿಂದನೇ, ಅವಾಗ ವಂದನಾ ಗುರ್ನಾನಿ ಅಂತ ಈ KHPT ಇದು ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಮುಖ್ಯಸ್ಥರಾಗಿದ್ದರು. ಅವರಿಗೆ ಫೋನ್ ಮಾಡಿ, ನನಗೆ ಅದೆಲ್ಲ ಗೊತ್ತಿಲ್ಲ, ವಿತಿನ್ ದಿಸ್ ಮಂತ್ ಎಲ್ಲ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಯಿಂದ ವೈದ್ಯರುಗಳನ್ನ ಡೆಪ್ಯುಟೇಷನ್ ಮಾಡಿ ನಮ್ಮ ಇದರಲ್ಲಿ ರಾಜ್ಯದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಕಾರ್ಯಾಗಾರ ಮಾಡಿ ನಮ್ಮ ಎಲ್ಲ ವೈದ್ಯರಿಗೆ ತರಬೇತಿ ನೀಡಬೇಕು ಅಂತ ಫೋನ್ನಲ್ಲೇ ಆದೇಶ ನೀಡಿದರು. ನಂತರ ವಂದನಾ ಗುರುನಾನಿ ಮೀಟ್ ಮಾಡಿದಾಗ ಅವ್ರು ಹೇಳಿದರು, ಅದು ಏನು ಮೋಡಿ ಮಾಡಿದಿರಿ ಡಾಕ್ಟ್ರೇ, ಫುಲ್ ನನ್ನ ಬಿಡ್ತಾನೆ ಇಲ್ಲ ಕಾಗೋಡು ತಿಮ್ಮಪ್ಪನವರು ಅಂತ ಹೇಳಿದರು. ನಂತರ ಅದೇ ಥರ ಅವತ್ತು ಸರ್ಕಾರದ ಖರ್ಚಿನಲ್ಲಿ ಇಡೀ ನಮ್ಮ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಒಂದು ಕಾರ್ಯಾಗಾರ ನಮ್ಮ ಬೆಂಗಳೂರಿನ ಸ್ಟೇಟ್ ಹೆಲ್ತ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯಿತು. ಅದಕ್ಕೆ ಬೇಕಾಗಿರ್ತಕ್ಕಂಥ ರಿಸೋರ್ಸ್ ಕರ್ಸೋ ಜವಾಬ್ದಾರಿ ನನಗೆ ಕೊಟ್ಟರು, ಅದನ್ನು ಅರೇಂಜ್ ಮಾಡೋದು ವಂದನಾ ಗುರುನಾನಿಯವ್ರಿಗೆ ಕೊಟ್ಟರು. ಸೊ ಹಾಗಾಗಿ ಅದು ಫಸ್ಟ್ ಕಾರ್ಯಕ್ರಮ. ಇದು ಇಮ್ಮಿಡಿಯೇಟ್ ನೀಡು, ಅವರು ಇಮ್ಮಿಡಿಯೇಟಾಗೆ ಮಾಡಿಬಿಟ್ರು. ಇನ್ನು ಲಾಂಗ್ ಟರ್ಮ್ ನೀಡ್ ಏನು ಡಾಕ್ಟ್ರೇ ಅಂತ. ಲಾಂಗ್ ಟರ್ಮ್ ನೀಡ್ ಏನು, ಇದು ಇಂಪೋರ್ಟೆಡ್ ಮೆಡಿಸಿನ್ನು. ಈ ಸಂಜೀವಿನಿ ಕೊಡಬೇಕು ಅಂತಂದರೆ ನಮ್ಮ ಹಿಮೋಫಿಲಿಯಾದವರಿಗೆ ಅದು ಸಂಜೀವಿನಿ. ಸೊ ಹಾಗಾಗಿ ಇದನ್ನು ಈವನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನವರು ಕೂಡ ಬರ್ಸೋಕ್ಕಾಗಲ್ಲ. ಈವನ್ ನಂದೇ ಎಕ್ಸಾಂಪಲ್ ಕೊಟ್ಟೆ. ನಾನು ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೈ ತುಂಬ ಸಂಬಳ ತಗೊಂಡ್ರೂ ಕೂಡ ನನಗೆ ತಿಂಗಳಲ್ಲಿ 2-3 ಸರಿ ರಕ್ತಸ್ರಾವಕ್ಕೆ ಒಳಗಾದರೆ ನನ್ನ 3/4 ಭಾಗ ಸ್ಯಾಲ್ರಿ ಖರ್ಚಾಗುತ್ತೆ. ಇನ್ನು ಒಬ್ಬ ಕ್ಲರ್ಕ್ ಗತಿ ಏನು, ಇನ್ನು ಒಬ್ಬ ಕೂಲಿ ಕಾರ್ಮಿಕನ ಗತಿ ಏನು ಅಂತ ನಾನು ಹೇಳಿ, ಮಾನ್ಯರೇ ನೀವು ಈ ಎಕ್ಸ್ಪೆನ್ಸಿವ್ ಮೆಡಿಸಿನ್ನು ನಮ್ಮ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುವ ಒಂದು ಏರ್ಪಾಡು ಮಾಡಿದರೆ ನಮ್ಮ ಹಿಮೋಫಿಲಿಯಾದವರಿಗೆ ದೊಡ್ಡ ಉಪಕಾರ ಮಾಡಿದಂಗೆ ಆಗುತ್ತೆ ಅಂತ ಹೇಳಿದ್ರು. ಕೂಡಲೇ ಅವರು ಏನು ಮಾಡಿದರು, ಗಂಗಾಧರಪ್ಪ ಅಂತ ಅವಾಗ ಹೆಲ್ತ್ ಸೆಕ್ರೆಟ್ರಿ ಅವರಿಗೆ ಫೋನ್ ಮಾಡಿದರು. ಇದನ್ನು ಸೀರಿಯಸ್ಸಾಗಿ ತಗೊಂಡು
ಇದು ಇಂಪ್ಲಿಮೆಂಟ್ ಆಗಬೇಕು, ಯಾಕಂದರೆ ಸರ್ಕಾರದಲ್ಲಿ ನಾನಾ ಇದಿರುತ್ತೆ. ಸೊ ಅವರು ಹಾಕಿದ ಆ ಒಂದು ಫೈಲು ಮಾಡಿದ ಫೈಲು ಮೂವ್ಮೆಂಟ್ ಆಗಿ ನಮ್ಮ ಇವರು ಹೆಲ್ತ್ ಮಿನಿಸ್ಟ್ರು ಚೆಲುವರಾಯಸ್ವಾಮಿಯವರು ಈ 2005ರಲ್ಲಿ ಮೊಟ್ಟ ಮೊದಲ ಬಾರಿಗೆ 1 ಕೋಟಿ ಅನುದಾನ ಈ ಮೆಡಿಸಿನ್ನ ಪರ್ಚೇಸ್ ಮಾಡಿ ಎಲ್ಲೆಲ್ಲಿ ಹಿಮೋಫಿಲಿಯಾ ಪೇಷಂಟ್ಸು ಜಾಸ್ತಿ ನೋಂದಾಯಿತರಾಗಿದ್ದಾರೋ ಆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲರಿಗೂ ನೀಡಬೇಕು ಅಂತ ಆಯಿತು. ಅಲ್ಲಿ ಇನ್ನೊಂದು ತೊಂದರೆ ಬಂತು, ಇದನ್ನು BPL ಕಾರ್ಡ್ ಹೋಲ್ಡರ್ಗೆ ಕೊಡಬೇಕು ಅಂತ ಆಯಿತು. ಆಗ ನಾನು ಹೇಳಿದೆ, ನಮ್ಮ ಹಿಮೋಫಿಲಿಯಾ ಒಂದು ಮಗು ಹಿಮೋಫಿಲಿಯಾ ಕುಟುಂಬದಲ್ಲಿ ಹುಟ್ಟಿದರೆ ಅವ್ರು ಎಷ್ಟೇ ಶ್ರೀಮಂತರಾಗಲಿ ಅವ್ರು ನೆಕ್ಸ್ಟ್ ಒಂದು 10 ಇಯರ್ಸಲ್ಲಿ ಅವರು BPL ಕಾರ್ಡ್ಗೆ ಅಪ್ಲೈ ಮಾಡುವಂತಹ ಸ್ಥಿತಿಗೆ ಬರ್ತಾರೆ. ಹಾಗಾಗಿ BPL ಕಾರ್ಡು ಈ ಅಪ್ಲೈ ಮಾಡೋದು ಎಷ್ಟು ಸಮಂಜಸ ಅಂತ ಹೇಳಿ ಅದಕ್ಕೂ ನಾವು ಪ್ರಸ್ತಾವನೆ ಸಲ್ಲಿಸಿ BPL ಕಾರ್ಡು ಇಲ್ಲದೇನು ಈಗ ಬರೀ ಅಲ್ಲಲ್ಲಿ ಅಲ್ಲ, ಇಡೀ 30 ಜಿಲ್ಲೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಔಷಧಿಗಳು ಉಚಿತವಾಗಿ ನಮ್ಮ ಹಿಮೋಫಿಲಿಯಾ ಬಾಂಧವರಿಗೆ ಸಿಗ್ತಾ ಇದೆ. ಅವರು ಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ. ಆಮೇಲೆ ನಮ್ಮ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಕೂಡ ಈಗ ಯೋಜನೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಎಲ್ಲ ವೈದ್ಯರಿಗೆ ಮೆಡಿಸಿನ್ ಏನೋ ಫ್ರೀಯಾಗಿ ಸಿಗುತ್ತೆ, ಬಟ್ ಆದರೆ ಅಲ್ಲಿಯ ವೈದ್ಯರಿಗೆ ಅರೆ ವೈದ್ಯಕೀಯ ಸಿಬ್ಬಂದಿಗೆ ನಾವು ಟ್ರೈನಿಂಗ್ ಕೊಡಬೇಕು, ಓರಿಯೆಂಟೇಷನ್ ಕೊಡಬೇಕು. ಹಾಗಾಗಿ ಈಗ 2 ವರ್ಷದ ಹಿಂದೆ ಫೆಬ್ರವರಿನಲ್ಲಿ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಸ್ಟೇಟ್ ಬ್ಲಡ್ ಸೆಲ್ ಅಲ್ಲಿ ನಾನು ಹೇಳಲೇಬೇಕು, ಡಾಕ್ಟರ್ ಸಂಗೀತಾ ಅಂತ ಇದ್ದರು, ಈಗ ಡಾಕ್ಟರ್ ಶಕೀಲಾ ಅಂತ ಇದ್ದಾರೆ. ಅವರು ನಮ್ಮೆಲ್ಲ ಇದನ್ನು ಮನವಿಗೆ ಇಮ್ಮಿಡಿಯೇಟಾಗಿ ಸ್ಪಂದಿಸಿ ನಮಗೆಲ್ಲ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಹಾಗಾಗಿ ನಾವು ಏನು ಮಾಡಿದ್ದೀವಿ ಅಂದರೆ, ಇಡೀ 30 ಜಿಲ್ಲೆಯ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ನಾವು ನಮ್ಮ ಸೆಂಟರ್ನಲ್ಲಿ ಟ್ರೈನಿಂಗ್ ಕೊಟ್ವಿ, ಮತ್ತು ಪ್ರಾದೇಶಿಕವಾಗಿ ಕೂಡ ಮಾಡಿದ್ದೀವಿ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಯೋಜನೆ ಏನಂದರೆ, ಈಗಾಗಲೇ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಇದೆ ನಮ್ಮಲ್ಲಿ, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟು, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಅಲ್ಲಿ ಕೂಡ ಸಮನ್ವಯ ಏರ್ಪಡಬೇಕು ಅಂತ ನನ್ನ ಮನವಿ. ಯಾಕಂದರೆ ಅಲ್ಲಿ ಸ್ವಲ್ಪ ತೊಂದರೆಗಳಿದೆ, ಅವನ್ನು ನಿವಾರಿಸಿದರೆ ಈಗಂತೂ ಎಲ್ಲ ಮೆಡಿಕಲ್ ಕಾಲೇಜಸ್ಸು ಆಗಿರೋದ್ರಿಂದ ಅಲ್ಲಿ ಹಿಮೋಫಿಲಿಯಾ ಚಿಕಿತ್ಸೆ ಬರೀ ಒಬ್ಬ ಡಾಕ್ಟ್ರು ಮಾಡೋದಲ್ಲ, ಅದಕ್ಕೆ ನಾವು ಕಾಂಪ್ರಿಹೆನ್ಸಿವ್ ಹಿಮೋಫಿಲಿಯಾ ಕೇರ್ ಅಂತ ಹೇಳ್ತೀವಿ. ಅಂದರೆ ಮಕ್ಕಳ ಡಾಕ್ಟ್ರೂ ಬೇಕು, ಫಿಸಿಷಿಯನ್ಸ್ ಬೇಕು, ಅಡಲ್ಟ್ಸ್ಗೆ ಆರ್ಥೋಪೆಡಿಕ್ ಸರ್ಜನ್ಸ್ ಬೇಕು, ಸೈಕ್ಯಾಟ್ರಿಸ್ಟ್ಗಳು ಬೇಕು, ಆಮೇಲೆ ಪೆಥಾಲಜಿಸ್ಟು, ಆ ಟೆಸ್ಟ್ಗಳು ಮಾಡೋದಕ್ಕೆ ಟ್ರೈನಿಂಗು, ಲ್ಯಾಬ್ ಟೆಕ್ನಿಷಿಯನ್ಸು, ಆ ಎಲ್ಲದಕ್ಕಿಂತ ಮುಖ್ಯವಾಗಿ ನರ್ಸಸ್ನ ಎಂಪವರ್ ಮಾಡಬೇಕು. ನರ್ಸಸ್ಸೇ, ಯಾಕಂದರೆ ಅವರು ದೇ ಕ್ಯಾನ್ ಬಿಕಮ್ ಈವನ್ ಕೌನ್ಸಿಲರ್ ಆಲ್ಸೋ. ಅವ್ರನ್ನ ಹಿಮೋಫಿಲಿಯಾ ತಾಯಂದಿರಿಗೆ, ಮಕ್ಕಳಿಗೆ ಅವ್ರ ಸಾಂತ್ವನ ಹೇಳೋದಕ್ಕೆ ತುಂಬ ಸೂಕ್ತ. ಯಾಕಂದ್ರೆ ನಾವು ಡಾಕ್ಟ್ರುಗಳು ಬೇರೆ ಬೇರೆ ಇದರಲ್ಲಿ ಬ್ಯುಸಿಯಾಗಿರ್ತೀವಿ. ಹಾಗಾಗಿ ಇವರೆಲ್ಲರನ್ನೂ ಕರೆಸಿ ನಾವು ಒಂದು ಕಾರ್ಯಾಗಾರ ಮಾಡಿದ್ದೀವಿ, ಮತ್ತು ಪ್ರಾದೇಶಿಕ ಕಾರ್ಯಾಗಾರ ಮಾಡಿದ್ದೀವಿ. ಆಮೇಲೆ ಇನ್ನೊಂದು, ಈಗ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ BMCRIನಲ್ಲಿ ಒಂದು ಕಾಂಪ್ರಿಹೆನ್ಸಿವ್ ಹಿಮೋಫಿಲಿಯಾ ಕೇರ್ ಸೆಂಟರ್ ಸರ್ಕಾರ ವ್ಯವಸ್ಥೆ ಮಾಡಿದೆ. ಆದರೆ ನಾವು ಕೇಳ್ಕೊಂಡಿದ್ದು, ನಾವು ಅಟ್ಲೀಸ್ಟು ಅವಾಗ ಈಗ ಸುಮಾರು 10 ವರ್ಷದಿಂದ ನಾವು ಹುಬ್ಳಿಯ ಕಿಮ್ಸಲ್ಲಿ, ಬಳ್ಳಾರಿಯ ವಿಮ್ಸ್ನಲ್ಲಿ, ಮತ್ತು ಮೈಸೂರಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಕೂಡ ಈ ಕಾಂಪ್ರಿಹೆನ್ಸಿವ್ ಹಿಮೋಫಿಲಿಯಾ ಕೇರ್ ಸೆಂಟರ್ ಅಟ್ಲೀಸ್ಟು ಈ 4 ಸೆಂಟ್ರುಗಳು ಆಯಿತು ಅಂದರೆ ಇನ್ನೂ ಆ ಭಾಗದ ಹಿಮೋಫಿಲಿಯಾ ಬಾಂಧವರಿಗೆ ತುಂಬ ಸಹಾಯ ಆಗುತ್ತೆ. ಮತ್ತು ಈ ಬರೀ BMCRIನಲ್ಲಿ ಕಾಂಪ್ರಿಹೆನ್ಸಿವ್ ಕೇರ್ ಸೆಂಟರ್ ಅಂದೆ, ಬಟ್ಟು ಇಲ್ಲಿ ನಾನು ಒತ್ತು ಕೊಡೋದು ನಾರ್ತ್ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ತೊಂದರೆಗಳು. ಇದನ್ನ ನಿವಾರಣೆಗೋಸ್ಕರ ಇತ್ತೀಚೆಗೆ ಸರ್ಕಾರ ತಂದೆ ಬಜೆಟ್ಟಿಂದ ಆ ಅನುದಾನ ನೀಡಿ ಜಿಮ್ಸ್ ಅಂದರೆ ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜು, ಆಮೇಲೆ ಕೊಪ್ಪಳದಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜಲ್ಲಿ ಕೂಡ ಈ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ನಾವು ಓಡಾಡಿ ಅವರಿಗೆ ಜೊತೆಗೆ ನಿಂತು ಅದನ್ನು ಪೂರೈಸಬೇಕು ಅಂತ ಕಂಕಣಬದ್ಧರಾಗಿದ್ದೀವಿ. ಕೊನೆಗೆ ಬರ್ತಾ ಬರ್ತಾ ನಮ್ಮ ದೇಶದಲ್ಲಿ ಸುಮಾರು 450ಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜಸ್ ಇದೆ. ಬಟ್ ಆದರೆ ಮೆಡಿಕಲ್ ಕಾಲೇಜಸ್ಸಲ್ಲಿ ಈ ಕಾಂಪ್ರಿಹೆನ್ಸಿವ್ ಹಿಮೋಫಿಲಿಯಾ ಕೇರ್ ಕನ್ಸೆಪ್ಟ್ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಕೂಡ ಈಗ ಇನ್ನೊಂದು ಖುಷಿ ಸಮಾಚಾರ ಅಂದರೆ, ಈ ನಮ್ಮ ರಾಜ್ಯದಲ್ಲೇ ಆಗಿರ್ತಕ್ಕಂಥ ನಮ್ಮ ಅಡ್ವೊಕಸಿ ಸಕ್ಸಸ್ಫುಲ್ನ
ನಾನು ಹಿಮೋಫಿಲಿಯಾ ಫೆಡರೇಷನ್ ಇಂಡಿಯಾದ 2 ಬಾರಿ ಅಧ್ಯಕ್ಷನೂ ಆಗಿದ್ದೆ. ಹಾಗಾಗಿ ನಾನು ದೇಶದಾದ್ಯಂತ ಕೂಡ ಓಡಾಡಿದ್ದೀನಿ ಈ ಹಿಮೋಫಿಲಿಯಾ ಅಭಿವೃದ್ಧಿಗೆ. ಅಲ್ಲಿ ಈ NHM ಇನ್ವಾಲ್ವ್ಮೆಂಟ್ ಆದಮೇಲೆ ನಮ್ಮ ಹಿಮೋಫಿಲಿಯಾ ಚಿಕಿತ್ಸೆ ಇದನ್ನೇ ಚೇಂಜ್ ಆಗಿದೆ. ಅಂದರೆ ಈ ಸೆಂಟರ್ಸ್ಗಳ್ನ ಮಾಡೋದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಒಂದು ಇದಕ್ಕೆ ಹೇಳಬೇಕು ಅಂತಂದರೆ, ಹಿಮೋಫಿಲಿಯಾ ಚಿಕಿತ್ಸೆಯನ್ನು ನಾವು ಅವರು ರಕ್ತಸ್ರಾವಕ್ಕೆ ಒಳಗಾದಾಗ ಕೊಡ್ತಾಯಿದ್ದೀವಿ. ಅಂದರೆ ಸ್ವಲ್ಪ ಮಟ್ಟಿಗೆ ರಕ್ತ ಜಾಯಿಂಟಲ್ಲಿ ಕಲೆಕ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಈಗಾಗಲೇ ಹೇಳಿದಂಗೆ ಅಲ್ಲಿರ್ತಕ್ಕಂಥ ಐರನ್ ಪಿಗ್ಮೆಂಟು ಅವ್ರನ್ನ ಡಿಸಬಿಲಿಟಿಯಿಂದ ಮುಕ್ತಗೊಳಿಸೋದಕ್ಕೆ 100% ಸಾಧ್ಯ ಇಲ್ಲ. ಹಾಗಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಇನ್ನೊಂದು ಚಿಕಿತ್ಸಾ ವಿಧಾನ ಇದೆ. ಅದಕ್ಕೆ ನಾವು ಪ್ರೊಫ್ಲಾಕ್ಸಿಸ್ ಅಂತ ಹೇಳ್ತೀವಿ. ಪ್ರೊಫ್ಲಾಕ್ಸಿಸ್ ಅಂದರೆ ಆ ದೇಶಗಳಲ್ಲಿ, ಮುಂದುವರಿದ ದೇಶಗಳಲ್ಲಿ ಹಿಮೋಫಿಲಿಯಾ ಮಕ್ಕಳಿಗೆ 2 ವರ್ಷದವನಾದ ಕೂಡಲೇ ಅವರಿಗೆ ನಿಯಮಿತವಾಗಿ ಅವರ ಡೋಸೇಜಿಗೆ ತಕ್ಕಂಗೆ ಅವರಿಗೆ ಫ್ಯಾಕ್ಟರ್ಸ್ನ ಕೊಡ್ತಾರೆ. ಅಂದರೆ ಈಗ ಇದನ್ನು ನಾನು ಹೆಂಗೆ ಕಂಪೇರ್ ಮಾಡ್ಬೋದು ಅಂದರೆ, ನಮ್ಮ ವ್ಯವಸ್ಥೆಯಲ್ಲಿ ಈ ಟ್ಯುಬರ್ಕ್ಲೋಸಿಸ್ ಅಭಿಯಾನದಲ್ಲಿ ಅದು ATT ಡ್ರಗ್ಸ್ ಕೊಡ್ತಾರೆ. ಆ ಥರ ವ್ಯವಸ್ಥೆ ನಮ್ಮ ಹಿಮೋಫಿಲಿಯಾ ಚಿಕಿತ್ಸೆಯಲ್ಲೂ ಆಗಬೇಕು. ಈ ಪ್ರೊಫ್ಲಾಕ್ಸಿಸ್ಸು ಎಲ್ಲ ಆಸ್ಪತ್ರೆಗಳಲ್ಲಿ ಸಿಗುವಂತಾಗಬೇಕು. ಅದನ್ನು ಹೇಗೆ ಅಂದರೆ, ವಾರಕ್ಕೆ ಫ್ಯಾಕ್ಟ್ರ್ 8 ಆದರೆ 3 ಬಾರಿ ಕೊಡೋದು, ಆಮೇಲೆ ಫ್ಯಾಕ್ಟ್ರ್ 9 ಆದರೆ 2 ಬಾರಿ ಕೊಡೋದು. ಇದನ್ನು ನನ್ನ ಕನಸು ಏನು ಅಂದರೆ, ಈ ಮೆಡಿಸಿನ್ನಲ್ಲಿ ಈವನ್ PHCಗೂ ತಲುಪಬೇಕು. ಯಾಕಂದರೆ ನಮ್ಮ ಹಿಮೋಫಿಲಿಯಾ ಮಕ್ಕಳು ಜಾಸ್ತಿ ಓಡಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಅವ್ರದ್ದೇ ಆದಂಥ ನಿಯರ್ ಬೈ ಪ್ಲೇಸ್ನಲ್ಲಿ ಚಿಕಿತ್ಸೆ ಒದಗಿಸೋ ಪದ್ಧತಿ ಶುರುವಾಗಬೇಕು. ಆಮೇಲೆ ಇನ್ನೊಂದು ಆವಿಷ್ಕಾರವಾಗಿದೆ ಚಿಕಿತ್ಸೆ. ಏನಂದರೆ, ಇಷ್ಟುವರೆಗೂ ನಾನು ಬರೀ ಆ್ಯಂಟಿಮೋಫಿಲಿಕ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳಿದೆ. ಸೊ ಅದನ್ನು ನಾವು ವೇನ್ಸಲ್ಲಿ ಕೊಡುವಂಥದ್ದು. ನಾನೀಗ ಸುಮಾರು ಒಂದು 25-30 ವರ್ಷಗಳ ಹಿಂದೆ ನಮ್ಮ ಹಿಮೋಫಿಲಿಯಾ ಮಕ್ಕಳನ್ನ ಉದ್ದೇಶಿಸಿ, ಪಾಲಕರನ್ನ ಉದ್ದೇಶಿಸಿ ಮಾತಾಡಬೇಕಾದ್ರೆ ಅವರಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನ, ಡಿಪ್ರೆಷನ್ನ ತೆಗೆಯೋ ಸಂದರ್ಭದಲ್ಲಿ ಅವರಿಗೆ ಒಂದು ಹೋಪ್ ಕೊಟ್ಟಿದ್ದೆ. ಒಂದಲ್ಲ ಒಂದು ದಿವಸ ಈ ಡಯಾಬಿಟಿಕ್ಸ್ ಹೆಂಗೆ ಇನ್ಸುಲಿನ್ ತೊಗೊತಾರೋ ಅದೇ ಥರ ಮೆಡಿಸಿನ್ ನಮ್ಮಲ್ಲಿ ಬರುತ್ತೆ ಅಂತ. ಅದು ಯಾವ ಟೈಮಲ್ಲಿ ಹೇಳಿದ್ನೋ ಏನೋ, ಅದು ಈಗ ನಿಜವಾಗಿದೆ. ಸೊ ಇನ್ನೊಂದು ನಾನ್ ಫ್ಯಾಕ್ಟ್ರಿ ಥೆರಪಿ ಅಂತ ಹೇಳ್ತೀವಿ. ಆ ನಾನ್ ಫ್ಯಾಕ್ಟ್ರಿ ಥೆರಪಿ ಏನು ಅಂದರೆ, ಅದನ್ನು ನಾವು ಡಯಾಬಿಟಿಕ್ಸ್ ತೆಗೆದುಕೊಳ್ಳೋ ರೀತಿಯಲ್ಲಿ ಸಬ್ಕ್ಯುಟೇನಿಯಸ್ ತೊಗೋಬೋದು. ಅಂದರೆ ಅವರೇ ತೊಗೋಬೋದು ಅಥವಾ ವೈದ್ಯರು ಕೊಡ್ಬೋದು, ನರ್ಸಸ್ಸು. ಅದು ನಾನ್ ಫ್ಯಾಕ್ಟ್ರಿ ಥೆರಪಿ ಅಡ್ವಾಂಟೇಜ್ ಏನು ಅಂದರೆ, ಆ ಮೆಡಿಸಿನ್ನ ತಿಂಗಳಿಗೊಂದು ಕೊಡೋದು. ಈಗ ವಾರಕ್ಕೆ 3 ಸಲ ಅಂತ ಹೇಳಿದೆ, 3 ಸಲ ಅಲ್ಲ, ಫಸ್ಟ್ ಕೊಟ್ಬಿಟ್ಟು ಅವರಿಗೆ ತಿಂಗಳಿಗೆ 1 ಸರಿ ಆ ಇಂಜೆಕ್ಷನ್ ಕೊಟ್ಟರೆ ಬ್ಲೀಡಿಂಗೇ ಆಗೋಲ್ಲ, ಬ್ಲೀಡ್ ಫ್ರೀ. ಸೊ ಈ ವ್ಯವಸ್ಥೆ ಬಂದರೆ ನಮ್ಮ ಹಿಮೋಫಿಲಿಯಾ ಮಕ್ಕಳು ನಿರಾತಂಕವಾಗಿ ಸ್ಕೂಲ್ಗಳಿಗೆ ಹೋಗ್ಬೋದು, ಕಾಲೇಜ್ಗಳಿಗೆ ಹೋಗ್ಬೋದು, ಮತ್ತು ಉನ್ನತ ಹುದ್ದೆಗಳನ್ನ, ಡಾಕ್ಟ್ರುಗಳಾಗ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಇವನ್ IAS ಮಾಡ್ಬೋದು. ಸೊ ಇವೆಲ್ಲ ನಮ್ಮ ಹಿಮೋಫಿಲಿಯಾ ಮಕ್ಕಳು ಆ ಮಟ್ಟಕ್ಕೆ ಆಗಬೇಕು ಅಂದರೆ ಅದು ಈ ಪ್ರೊಫ್ಲಾಕ್ಸಿಸಿಂದ ಸಾಧ್ಯ. ಅದರಲ್ಲೂ ಈ ನಾನ್ ಫ್ಯಾಕ್ಟ್ರಿ ಥೆರಪಿಯಿಂದ ಅಂತೂ ಭಾಳ ಸುಲಲಿತವಾಗಿ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಬೋದು. ಸರ್ಕಾರ ಈ ನಿಟ್ಟಿನಲ್ಲಿ ತೀವ್ರತರವಾದ ಗಮನ ಹರಿಸ್ಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಎಲ್ಲ ಡಿಸಬಿಲಿಟಿ ಕಾರ್ಡ್ ನಮ್ಮ ಹಿಮೋಫಿಲಿಯಾ ಯಾವಾಗ ಸಿಗ್ತಿತ್ತು ಅಂದರೆ, ಟ್ರೀಟ್ಮೆಂಟ್ ಸಿಗದೆ ಅವ್ರ ಜಾಯಿಂಟ್ಗಳು ಜರ್ಜರಿತರಾಗಿ ಆ ಒಂದು ಲೋಕೋಮೋಟರ್ ಡಿಸಬಿಲಿಟಿ ಕೆಟಗರಿನಲ್ಲಿ ಕೊಡ್ತಾಯಿದ್ರು. ಆವಾಗ ಆಗ ಮೀರಾ ಕುಮಾರ್ ಅಂತ ಕೇಂದ್ರ ಸಚಿವೆ, ಅವ್ರಿಗೆ ನಾವು ಹೇಳಿದ್ವಿ ಏನಂತಂದರೆ, ನೀವು UDI ಅಂದರೆ ಡಿಸಬಿಲಿಟಿ ಕಾರ್ಡ್ನ ಹಿಮೋಫಿಲಿಯಾದವ್ರಿಗೆ ಕೊಡಲಿಕ್ಕೆ ಕಾದು ಕೊಡ್ತೀರಾ ಅಂದರೆ, ಯಾವಾಗ ಅವರು ಡಿಸಬಿಲಿಟಿ ಒಳಗಾದ ನಂತರ ಕೊಡ್ತೀರ. ಆದರೆ ಆ ಡಿಸಬಿಲಿಟಿನ ಹಿಮೋಫಿಲಿಯಾದಲ್ಲಿ ನಾವು 100% ಪ್ರಿವೆಂಟ್ ಮಾಡ್ಬೋದು. ಡಿಸಬಿಲಿಟಿ ಮುಕ್ತ ನಮ್ಮ ಹಿಮೋಫಿಲಿಯಾ ಫೆಡರೇಷನ್ದು ಧ್ಯೇಯ ವ್ಯಾಖ್ಯೆ ಏನು ಅಂದರೆ, ಹಿಮೋಫಿಲಿಯಾ ವಿತೌಟ್ ಡಿಸಬಿಲಿಟಿ. ನಮ್ಮ ಕನಸು ನಮ್ಮ ಹಿಮೋಫಿಲಿಯಾ ಮಕ್ಕಳು ಡಿಸಬಿಲಿಟಿಯಿಂದ ಮುಕ್ತರಾಗಬೇಕು,
ಮತ್ತು ಅವರು ನೋವು ಮುಕ್ತರಾಗಬೇಕು. ನೋವು ಒಂಥರ ಕಾಮನ್ ಕಂಪ್ಯಾನಿಯನ್ ನಮಗೆ. ನೋವು ಯಾವಾಗಲೂ ನೋವಿನಿಂದ ನಾವು ನರಳ್ತಿರ್ತೀವಿ. ಹಿಮೋಫಿಲಿಯಾ ವಿತೌಟ್ ಡಿಸಬಿಲಿಟಿ, ಚಿಲ್ಡ್ರನ್ ಫ್ರೀ ಆಫ್ ಪೇಯ್ನ್, ದೀಸ್ ಆರ್ ಅವರ್ ವಿಷನ್. ಸೊ ಇದನ್ನು ನಾವು ನಿಜ ಮಾಡಬೇಕು ಅಂದರೆ ಸಮಾಜದ ಎಲ್ಲ ಸ್ತರಗಳಿಂದ, ಅದು ಫಿಲಂಥ್ರಪಿಸ್ಟ್ ಆಗ್ಬೋದು, ಸಾರ್ವಜನಿಕರಾಗ್ಬೋದು, ಎಲ್ಲರೂ ಜೊತೆಗೆ ನಮ್ಮ ವೈದ್ಯಕೀಯ ಕ್ಷೇತ್ರದಿಂದ ಆಗಿರ್ಬೋದು. ಸೊ ಎಲ್ಲರೂ ಒಟ್ಟುಗೂಡಿದರೆ ಮಾತ್ರ ಈ ಒಂದು ನಮ್ಮ ವಿಷನ್, ನಮ್ಮ ಕನಸನ್ನು ನನಸಾಗಿ ಮಾಡ್ಬೋದು. ಇದು ನಮ್ಮ ಗುರಿ. ಪ್ಲೀಸ್ ಮೇಕ್ ಅವರ್ ಬ್ಲಡ್ ಬ್ರದರ್ಸ್ ಹಿಮೋಫಿಲಿಯಾ ವಿತೌಟ್ ಡಿಸಬಿಲಿಟಿ, ಚಿಲ್ಡ್ರನ್ ಫ್ರೀ ಆಫ್ ಪೇಯ್ನ್.